ಸೊ ಅದು ಗಾಳಿಗೆ ತೂಕವಿದೆ. ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಯಾವ್ಯಾವ ಹೇಳ್ರಿ ಬಡ ಬಡ? ಶೇಂಗಾ, ತೊಗರಿ, ಕಡ್ಲಿ, ಮುಕ್ಕಣಿ, ಅಲಸಂದೆ. ಗೋಧಿ, ಸಜ್ಜಿ, ಅಕ್ಕಿ, ಜೋಳ. ಕುರ್ಚಿ, ಟೇಬಲ್, ಚಮಚ, ಏರುವ ಹಲ್ಲಿ. ತೋರಿಸ್ರಿ ಹೆಂಗೆ? ಗುಡ್. ಸಕ್ಕರೆ ಕಾರ್ಖಾನೆ. ಎಲ್ಲಿಂದ ರೀ ಇದು ಸಕ್ಕರೆ ಕಾರ್ಖಾನೆ? ಮರಗೂರು ಸಕ್ಕರೆ ಕಾರ್ಖಾನೆ. ಸೊ ಇದರಿಂದ ಏನು ಉಪಯೋಗ ಇದೆ, ಏನು ಲಾಸ್ ಇದೆ? ಸಕ್ಕರೆ ತಯಾರಿ. ಮತ್ತು ಇದು ಬಿಡುವ ಅನಿಲಗಳು, ಅನೇಕ ತ್ಯಾಜ್ಯಗಳು ನೀರಿನೊಳಗೆ ಕೂಡಿ ಇದರಿಂದ ಏನಾಗ್ತಾವೆ ರೀ? ನೀರು ಮಾಲಿನ್ಯ ಅಥವಾ ಜಲ ಮಾಲಿನ್ಯ ಉಂಟಾಗುತ್ತೆ. ತೋರಿಸ್ರಿ. ದ್ರಾವಣಗಳು ಯಾವ್ಯಾವ್ದು ಹೇಳ್ರಿ ಬೇಡ ಬೇಡ? ಉಪ್ಪು ಕರಗಿದ್ರೆ ದ್ರಾವಣಗಳು. ಯಾವ ದ್ರಾವಣ ಆಗುತ್ತೆ ಉಪ್ಪು ಕರಗಿದ್ರೆ? ಉಪ್ಪಿನ ದ್ರಾವಣ. ಮತ್ತೆ ಏನ್ರಿ ಅದು? ನಿಂಬಿನ ಹಣ್ಣು ಹಿಂಡಿದರೆ ಅದನ್ನು ನಿಂಬಿನ ಹಣ್ಣಿನ ದ್ರಾವಣಗಳು. ಕುಂಕುಮ. ನೀರಿನಲ್ಲಿ ಹಾಕಿದರೆ ಅದನ್ನು ಕುಂಕುಮ ದ್ರಾವಣ. ಸಕ್ಕರೆ ನೀರಿನಲ್ಲಿ ಹಾಕಿದರೆ ಅದನ್ನು ಸಕ್ಕರೆ ದ್ರಾವಣ. ಸಕ್ಕರೆ ದ್ರಾವಣ ಅಂತ ಕರಿತೀವಿ. ವೆರಿ ಗುಡ್. ಹೇಳ್ರಿ. ಸಸ್ಯದ ಭಾಗಗಳು. ಸಸ್ಯದ ಭಾಗಗಳು ಯಾವ್ಯಾವ್ರಿ ಭಾಗಗಳು ಸಸ್ಯದು? ಎಲೆ, ಹೂವು, ಕಾಂಡ, ಬೇರು, ಕಾಯಿ. ಏಕವಾರ್ಷಿಕ ಬೆಳೆಗಳು ಅಥವಾ ಸಸ್ಯಗಳು. ಓಕೆ, ಗುಡ್. ವಾರ್ಷಿಕ ಬೆಳೆ. ದ್ವಿವಾರ್ಷಿಕ ಬೆಳೆಗೆ ಒಂದು ಉದಾಹರಣೆ ಏನ್ರಿ? ಬಹುವಾರ್ಷಿಕ ಸಸ್ಯಗಳು ಯಾವ್ಯಾವ ಹೇಳ್ರಿ? ಬಹುವಾರ್ಷಿಕ ಸಸ್ಯಗಳು ಮಾವಿನ ಗಿಡ, ದಾಳಿಂಬೆ, ಪೇರು ಗಿಡ, ಸೀತಾಫಲ ಗಿಡ, ತೆಂಗಿನ ಗಿಡ. ವಿಭಕ್ತ ಕುಟುಂಬದಲ್ಲಿ ಯಾರು ಇದ್ದೀರಿ? ಅಪ್ಪ, ಅಮ್ಮ, ಮಕ್ಕಳು ಮಾತ್ರ ಇರುವ ಚಿಕ್ಕ ಕುಟುಂಬವನ್ನು ವಿಭಕ್ತ ಕುಟುಂಬ ಅನ್ನೋರು. ಹೇಳ್ರಿ, ವಿಭಕ್ತ ಕುಟುಂಬದಲ್ಲಿ ಯಾರು ಇದ್ದೀರಿ? ಅಜ್ಜಿ, ತಾತ, ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪನ ಮಕ್ಕಳು. ಗುಡ್. ಏನ್ರಿ? ತಾಯಿ ಬೇರು. ತಾಯಿ ಬೇರು ಯಾವ ಗಿಡ ಹೊಂದಿರ್ತೇವೆ? ತಾಯಿ ಬೇರು ತಂತು ಬೇರು. ತಂತು ಬೇರು ಹೆಂಗಿರ್ತೋ ತೋರಿಸ್ತೀರಿ ಏನ್ರಿ? ತಂತು ಬೇರು ಇವು ಬೇರುಗಳು ಇರ್ತಾವಲ್ರಿ, ಅವಕ್ಕೂ ತಂತು ಬೇರು ಅಂತಾರೆ. ಜಲಸಾರಿಗೆಗಳು. ಜಲಸಾರಿಗೆ ಎಲ್ಲಿ ಬಳಸ್ತಾರೆ? ಸ್ಥಳದಿಂದ ಸ್ಥಳಕ್ಕೆ ಹೋಗಬೇಕಾದರೆ ಜಲ ಸಾರಿಗೆಯನ್ನು ಬಳಸುತ್ತಾರೆ. ಎಲ್ಲಿ ಬಳಸ್ತಾರೆ? ನೀರಿನಲ್ಲಿ ಬಳಸ್ತಾರೆ. ಗುಡ್. ವಾಯು ಸಾರಿಗೆ. ವಾಯು ಸಾರಿಗೆ ಅಂದರೆ ಏನು ಹೇಳ್ತೀರಾ? ಹೆಲಿಕಾಪ್ಟರ್. ವಿಮಾನ ಮತ್ತು ಹೆಲಿಕಾಪ್ಟರ್ ಇದಕ್ಕೆ ಉದಾಹರಣೆ. ಭೂ ಸಾರಿಗೆಗಳು ಯಾವ ಹೇಳ್ತೀರಾ? ಬೋರ್ವೆಲ್ ಗಾಡಿ. ಜಂಕ್ ಫುಡ್ಸ್ ಯಾವ್ಯಾವ? ಜಂಕ್ ಫುಡ್ಸ್ ಚಿಪ್ಸ್ ರೀ, ಕುರ್ಕುರಿ, ಪಾಂಬುರಿ, ಸ್ಟ್ರಾಬೆರಿ, ಬಿಸ್ಕಿಟ್ ರೀ, ಕುರ್ಕುರಿ, ಲಾಲಿಪಾಪ್ ರೀ, ಚಾಕ್ಲೇಟ್. ಗುಡ್. ಇವೆಲ್ಲ ಏನು? ಜಂಕ್ ಫುಡ್ಸ್.
ಸಸ್ಯ ಮೂಲ ಉತ್ಪನ್ನಗಳು. ಉತ್ಪನ್ನಗಳಲ್ಲಿ ಹಣ್ಣುಗಳು. ಓಕೆ, ಹೇಳ್ರಿ ಯಾವ್ಯಾವ ಹಣ್ಣು ತಂದಿದ್ದೀರಾ? ಹಾಂ, ಚಿಕ್ಕು, ಮಾವಿನ ಹಣ್ಣು, ದ್ರಾಕ್ಷಿ, ನಿಂಬೆಹಣ್ಣು, ಪೇರುಹಣ್ಣು, ಪಪ್ಪಾಯ ಹಣ್ಣು. ವೆರಿ ಗುಡ್. ಪ್ರಾಣಿ ಮೂಲ ಆಹಾರಗಳು ಯಾವ್ಯಾವ್ರಿ? ಪ್ರಾಣಿ ಮೂಲ ಆಹಾರಗಳು ಹೇಳ್ರಿ, ಬಡ ಬಡ. ಮೊಸರು, ತುಪ್ಪು, ಮಜ್ಜಿಗೆ, ಹಾಲು. ಹೊರಾಂಗಣ ಆಟ. ಹೊರಾಂಗಣ ಆಟದಲ್ಲಿ ಯಾವುದು ಈ ಸದ್ದ ಪ್ರದರ್ಶನ ಮಾಡಕತ್ತೀರಿ ನೀವು? ಬ್ಯಾಟ, ಬಾಲ, ಮತ್ತೊಂದು ಲಗೋರಿ. ಒಳಾಂಗಣ ಆಟ. ಹಾಂ, ಒಳಾಂಗಣ ಆಟದಲ್ಲಿ ಏನನ್ನ ನೀವು ಈ ಸದ್ದ ಪ್ರದರ್ಶನ ಮಾಡಕತ್ತೀರಿ? ಚೆಸ್ ಆಟ. ಚೆಸ್ ಆಟ ಆಡಕ್ಕೆ ಬರುತ್ತಾ? ಜರ ಬರ್ತೈತಿ. ಹೇಳ್ರಿ, ನಿಮ್ದೇನು? ನನ್ನ ಹೆಸರು ಅಂಜಲಿ ಭಟ್. ನಾನು 8ನೇ ತರಗತಿ ವಿದ್ಯಾರ್ಥಿನಿ. ನಾನು ಒಂದು ಊಟ ಮಾಡಿದ್ದೀನಿ. ಗ್ರಹಗಳು 8 ಗ್ರಹಗಳು ತನ್ನ ಮೈ ಸುತ್ತಕೋತೆ ಸೂರ್ಯನ ಮೈ ಸುತ್ತಾವ್ರಿ. ಹೆಂಗೆ ಅಂತ ತೋರಿಸ್ತೀರಾ? ಗ್ರಹಗಳು ತನ್ನ ಮೈ ಸುತ್ತಕ 24 ಗಂಟೆ ಬೇಕು. ಸೂರ್ಯನ ಸುತ್ತಕ 1 ವರ್ಷ ಬೇಕು. ಒಂದು ವರ್ಷದಾಗ ಎಷ್ಟು ದಿನಗಳು? 365. ನನ್ನ ಹೆಸರು ಅಮೂಲ್ಯ. ನಾನು 8ನೇ ತರಗತಿ ವಿದ್ಯಾರ್ಥಿನಿ. ನಾನು ಮಾಡುತ್ತಿರುವುದು ಸಾಂದ್ರತೆ. ಒಂದು ಗ್ಲಾಸ್ನಲ್ಲಿ ನೀರು ಹಾಕಿದ್ದೀನಿ. ಒಂದು ಗ್ಲಾಸ್ನಲ್ಲಿ ನೀರು ಹಾಕಿದ್ದೀನಿ. ನೀರಿನ ಗ್ಲಾಸದಲ್ಲಿ ಮುಳುಗುತ್ತೆ, ಉಪ್ಪಿನ ಗ್ಲಾಸದಲ್ಲಿ ತೇಲುತ್ತೆ. ಇದು ಸಾಂದ್ರತೆ. ನನ್ನ ಹೆಸರು ಜ್ಯೋತಿ. ನಾನು 8ನೇ ತರಗತಿ. ಒತ್ತಡ. ನಾನು ಒಂದು ಗ್ಲಾಸ್ನಲ್ಲಿ ನೀರು ತೊಗೊಂಡಿದ್ದೀನಿ, ಒಂದು ರಟ್ಟು ತೊಗೊಂಡಿದ್ದೀನಿ. ಇವಾಗ ಭಾರ. ಹೆಸರು ಅಂಬಿಕಾ ಬಗಲಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪ್ರಯೋಗ ಮಾಯವಾಗುವ ಹಸ್ತ. ತಿಳಿ ಸುಣ್ಣಿನ ನೀರಿನಲ್ಲಿ ಕಾಟನ್ ಬಟ್ಟೆ ಹಾಕಿದ್ದೇವೆ. ಅದಕ್ಕೆ ಇದು ನೀರಿನೊಳಗೆ ಇರ್ತೈತ್ರಿ. ಇದನ್ನ ಈ ಥರ ಫ್ರೆಶ್ ಮಾಡಿದ್ರೆ ಪಿಂಕ್ ಕಲರ್ ಮೂಡುತ್ತೆ. ಅದನ್ನು ನಿಂಬೆ ರಸದಿಂದ ಅಳಗಿಸಬೇಕು. ಹೌದಾ? ನನ್ನ ಹೆಸರು ಎರನಾಥ್ ಥಾಮ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಾಸಾಯನಿಕ ಉಸಿರು ಒಳ್ಳೆಯದು. ನಾನು ಒಂದು ಗ್ಲಾಸ್ನಲ್ಲಿ ಅರಿಶಿಣ ಪುಡಿಯನ್ನು ಹಾಕಬೇಕು. ಹೇಳೋದೇನು? ಇದು ಹಳದಿ ಆಗ್ತದೆ. ಏನದು? ಅರಿಶಿಣ ಪುಡಿ ರೀ. ಈಗ ಒಂದು ಸ್ವಲ್ಪ ನಿರ್ಮಾ ಪುಡಿ ಹಾಕಿದ್ರೆ ಕೆಂಪಾಗ್ತದೆ ರೀ. ಮತ್ತೆ ವಾಷಿಂಗ್ ಪೌಡರ್ ಹಾಕಿದ್ರೆ ರೆಡ್ ಆಯಿತು. ಮತ್ತೆ ಹಳದಿ ಕಲರ್ ಮಾಡ್ಬೇಕಾದ್ರೆ ಲಿಂಬೆ ರಸ ಹಾಕಿದ್ರೆ ಯೆಲ್ಲೋ ಕಲರ್ ಆಗುತ್ತಾ? ಗುಡ್. ಮತ್ತು ನಾನು ವಿನೋದ್ ಬಗಲಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಟೆಲಿಸ್ಕೋಪ್. ಈ ಕನ್ನಡದಲ್ಲಿ ದೂರದರ್ಶಕ ಎನ್ನುವರು. ದೂರದ ವಸ್ತುಗಳನ್ನು ಕಾಣಲು ಬಳಸುತ್ತಾರೆ ದೂರದರ್ಶಕ. ತೋರಿಸಿ ನೋಡೋಣ. ಕಾಣಿಸುತ್ತಾ? ಹೌದು. ನಾನು ಕಾಣಿಸ್ತೀನಾ? ಹೌದು. ಕೊಡಿ ನೋಡೋಣ, ನಾನು ನೋಡ್ತೀನಿ. ಘರ್ಷಣೆ ಮಾಡು ನೋಡೋಣ. ಘರ್ಷಣೆ ಏನಾಗುತ್ತಾ? ಜೋರಾಗಿ ಉಜ್ಜ್ತೀಯಾ? ಉಜ್ಜಿದಾಗ ಏನಾಗುತ್ತೆ? ಊದ್ಬಿಡ್ದ. ಗುಡ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ. ಯಾವುದು? ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ. ಭಾಗಗಳು: ಗಾಳಿಗೆ ಸಂಕೀರ್ಣ, ಕೋಶಪೊರೆ, ರೈಬೋಸೋಮ್, ಸೆಂಟ್ರಿಯೋಲ್, ಮೈಟೊಕಾಂಡ್ರಿಯಾ, ಕೋಶಕೇಂದ್ರ, ಲೈಸೋಸೋಮ್. ಸಸ್ಯ ಜೀವಕೋಶಗಳು ಭಾಗಗಳು: ರೈಬೋಸೋಮ್. ತೋರಿಸಿ ಹೇಳು. ರೈಬೋಸೋಮ್ ರಸದಾನಿ,
ಕೋಶ ಕೇಂದ್ರ, ಕೋಶ ಭಿತ್ತಿ, ಮೈಟೊಕಾಂಡ್ರಿಯಾ, ಕೋಶ ಕೇಂದ್ರ. ಗುಡ್. ಲಕ್ಷ್ಮಣ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಯೋಗ ವಿದ್ಯುತ್ ಮಂಡಲ. ವಿದ್ಯುತ್ ಮಂಡಲ ಏನಾಗುತ್ತೆ? ವಿದ್ಯುತ್ ಮಂಡಲ ನನ್ನ ಹೆಸರು ವಿವೇಕ್ ಬಗಲಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಮಾಡುತ್ತಿರುವ ಪ್ರಯೋಗ ಮಾಯವಾದ ಪೆಟ್ಟಿಗೆ. ಮಾಯವಾದ ₹1 ಕಾಯಿನ್ ಅದ್ರಿ ತೆಗೆದುಕೊಂಡು ಇದರಲ್ಲಿ ಹಾಕುತ್ತೇನೆ. ಅದು ಮಾಯವಾಗುತ್ತದೆ. ಎಲ್ಲಿ ಮಾಯವಾಯಿತು? ಬಾಕ್ಸ್ನ ಮಾಯವಾಗುತ್ತದೆ. ₹1 ಕಾಯಿನ್ ಮಾಯವಾಯಿತು. ಇಲ್ಲಿ ಬಾಗಿಲಿದೆ, ಸೊ ಇಲ್ಲಿ ಗ್ಲಾಸ್ನೂ ಇದೆ, ಇಲ್ಲಿ ನೋಡಿದ್ರೆ ಕಾಣಲ್ಲ. ಓಕೆ. ಇಲ್ಲಿ ₹2 ಕಾಯಿನ್ ಹಾಕ್ತೇನೆ ರೀ. ಮಾಯವಾಯಿತು ₹2 ಕಾಯಿನು. ಮತ್ತೆ ನನ್ನ ಹೆಸರು ಸಿದ್ದರಾಮ್ ಪರ್ಸಡೆ. ನಾನು ಮಾಡುವ ಪ್ರಯೋಗ ನಾಣ್ಯ ಕುಣಿತ. ಹೆಂಗೆ ಕುಣಿತೆ ನಾಣ್ಯ? ಕುಣಿಸು. ಕುಣಿತಿದ್ದೀನಾ? ಹೆಂಗೆ? ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ಸಮಾಂತರದ ದರ್ಪಣ ಇದು ಮೇಲ್ಪಟ್ಟು ಇದರಲ್ಲಿ ನೆರವು ಬೀಳುತ್ತದೆ, ಅದನ್ನು ಪ್ರತಿಬಿಂಬ ಎನ್ನುವರು. ಪ್ರತಿಬಿಂಬ ಕಾಣುತ್ತೆ. ನನ್ನ ಹೆಸರು ಸವಿತಾ ನೇರ್ಗಿ. ನಾನು 7ನೇ ತರಗತಿ. ನಾ ಮಾಡಿದ ಪ್ರಯೋಗ ಬೌದ್ಧ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಬೌದ್ಧ ಬದಲಾವಣೆ ಹೊಸ ಪದಾರ್ಥಗಳಲ್ಲಿ ಉಂಟಾಗುವುದಿಲ್ಲ, ಅದನ್ನು ಬೌದ್ಧ ಬದಲಾವಣೆ ಎನ್ನುವುದು. ಉದಾಹರಣೆಗೆ ಕತ್ತಿಗೆ ಮುರಿಯುವುದು, ಹಾಳಿ ಹರಿಯುವುದು. ಇದು ಭೌತ ಬದಲಾವಣೆ. ರಾಸಾಯನಿಕ ಬದಲಾವಣೆ ಹೊಸ ಪದಾರ್ಥಗಳಲ್ಲಿ ಉಂಟಾಗುತ್ತದೆ, ಅದನ್ನು ರಾಸಾಯನಿಕ ಬದಲಾವಣೆ. ಉದಾಹರಣೆಗೆ ಹಾಲು ಮೊಸರಾಗುವುದು, ಅಕ್ಕಿ ಹಣ್ಣಾಗುವುದು, ಚಪಾತಿ ಹಿಟ್ಟು ಚಪಾತಿ ಆಗುವುದು. ಆಯಸ್ಕಾಂತದ ವಿಧಗಳು. ಇದು ದಂಡಕಾಂತ. ಇದು ಕುದುರೆ ಲಾಳಕಾಂತ. ಇದು ಕುದುರೆ ಲಾಳಕಾಂತ. ಇದು ಸೂಜಿಯ ಕಾಂತ. ಇದು ದಂಡಕಾಂತ. ಇದು ಈ ಚೂರಿಗೆ ಹಚ್ಚಿದರೆ ಹತ್ತುತ್ತದೆ. ದಂಡಗಳಲ್ಲಿ ಮಾತ್ರ ಹತ್ತುತ್ತೆ. ಮತ್ತೆ ನಾರ್ತ್ ಕೊಡಿಸಿದ್ರೆ ಕೊಡುವುದಿಲ್ಲ. ಉತ್ತರ ಕೊಡಂಗಿಲ್ಲ, ದಕ್ಷಿಣ ಕೊಡಂಗಿಲ್ಲ, ಬಿಟ್ಟು ಹೋಗುತ್ತೆ. ನಾರ್ತ್ ಸೌತ್ ಕೂಡಿಸಿದರೆ ಕೊಡುತ್ತದೆ. ಎಕಡೆ ನಾರ್ತ್ ಇರ್ತದೆ, ಎಕಡೆ ಸೌತ್ ಇರ್ತದೆ ಅನ್ನೋದು ತೋರಿಸ್ತದೆ. ನಾನು ಮಾಡಿದ್ದು ತೇಲುವ ಮತ್ತು ಮುಳುಗುವ ವಸ್ತುಗಳು. ಅರ್ಧ ಪಾನ ತೊಂದು ಫುಲ್ ಗ್ಲಾಸ್ ನೀರು ಹಾಕಿದರೆ ಮುಳುಗುತ್ತೈತಿ. ಮುಳ್ಳಾರ ಪಾನ ತೊಂದು ಗ್ಲಾಸನ್ನು ಹಾಕಿದರೆ ಮುಳುಗಲ್ಲ. ಚೆಂಡು ಹಾಕಿದರೆ ಮುಳುಗಲ್ಲ. ಒಜ್ಜಿ ಹಾಕಿದರೆ ಆಯಿತು. ಹೆಸರು ನಾಗರಾಜ್ ಜಗದಲ್ಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಾಮಣಿ ಬಿಲ್ಲಿನಲ್ಲಿ 7 ಬಣ್ಣಗಳಿವೆ. ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿವೆ. ಸರಿ, ತೋರಿಸ್ಬೇಕು. 7 ಬಣ್ಣಗಳು ಕೂಡಿದಾಗ ಏನಾಗುತ್ತಾ? ಫೈಟ್ ಆಗುತ್ತಾ? ನಿನ್ನೆ ಚೆನ್ನಾಗಿತ್ತಲ್ವಾ? ಹೆಸರು ಸುದೀಪ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಳಕಿನ ವಕ್ರೀಭವನ. ನೀರು ಇರದೇ ಇರುವ ಗ್ಲಾಸಿನಲ್ಲಿ ಸಿಸ್ಕಡ್ಡಿಯನ್ನು ಹಾಕಿದರೆ ಮುರಿದ ಹಾಗೆ ಕಾಣುವುದಿಲ್ಲ. ನೀರು ಇರುವ ಗ್ಲಾಸಿನಲ್ಲಿ ಸಿಸ್ಕಡ್ಡಿಯನ್ನು ಹಾಕಿದರೆ ಮುರಿದ ಹಾಗೆ ಕಾಣುತ್ತದೆ. ಇದೆ ವಕ್ರೀಭವನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಶಬ್ದ ಉತ್ಪತ್ತಿ. ಉದ್ದವ ಪೈಪ್ ತೊಳೆದು ಕತ್ತರಿಸಿದಾಗ ಉಂಟು ಆಗುತ್ತದೆ. ಅದೇ ಸಣ್ಣ ಪೈಪ್ ತೊಳೆದು ದೊಡ್ಡ ಶಬ್ದವಾಗುತ್ತದೆ.
ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪ್ರಯೋಗ ಪಾರದರ್ಶಕ ಮತ್ತು ಅಪಾರದರ್ಶಕ. ಕಣ್ಣಿಗೆ ಕಾಣುವಂಥ ವಸ್ತುಗಳಿಗೆ ಪಾರದರ್ಶಕ ಎನ್ನುವುದು, ಕಣ್ಣಿಗೆ ಕಾಣುವಂಥ ವಸ್ತುಗಳಿಗೆ ಅಪಾರದರ್ಶಕ ಎನ್ನುವುದು. ಕಣ್ಣಿಗೆ ಕಾಣೋದು ವಸ್ತು ಯಾವುದು, ಪಾರದರ್ಶಕ ಯಾವುದು, ಇದರಲ್ಲಿ ಅಪಾರದರ್ಶಕ ಯಾವುದು? ಪಾರದರ್ಶಕ ಅಪಾರದರ್ಶಕ ಇಲ್ಲ. ಸ್ವಾತಿ ಯೋಗಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಪ್ರಯೋಗ ಮಾಡಿದ್ದೇನೆ. ಅದು ಯಾವುದೆಂದರೆ ಶಬ್ದ ಉತ್ಪತ್ತಿ. ಈಗ ಭಾಷೆಯಾಗ ಒಂದು ಶಬ್ದ ಉತ್ಪತ್ತಿ ಆಗುತ್ತೆ. ಆನಂತರ ಈ ಭಾಷೆಯ ಶಬ್ದ ಉತ್ಪತ್ತಿ ತರಂಗ ಶಬ್ದ ಉತ್ಪತ್ತಿ ಆಗುತ್ತೆ. ನನ್ನ ಹೆಸರು ಗೌರಮ್ಮ ಅಷ್ಟಗಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ವಿಜ್ಞಾನ ದಿನಾಚರಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನು ಭಾಗವಹಿಸುವ ಪ್ರಯೋಗ ಯಾವುದು ಅಂದರೆ ಮಾನವನ ಜೀರ್ಣಾಂಗ ಯುವ. ಮಾನವನ ಜೀರ್ಣಾಂಗ ಯುವ ಏನು ತಿಳಿಸುತ್ತದೆ ಅಂದರೆ ಎಲ್ಲಿ ಜೀರ್ಣವಾಗುತ್ತದೆ, ಎಲ್ಲಿಂದ ಎಲ್ಲಿ ಹೊರಗೋಗ್ತದೆ ಅನ್ನುವುದನ್ನು ತಿಳಿಸುವುದೇ ಜೀರ್ಣಾಂಗ ಯುವ. ತಿಳಿಸ್ರಿ ನೋಡೋಣ. ಇದು ಒಂದು ಮಾನವ. ಈ ಮಾನವನಲ್ಲಿ ಭಾಗಗಳು ಕಣ್ಣು, ಮೂಗು, ಬಾಯಿ ಇನ್ನೂ ಮುಂತಾದವು ಭಾಗಗಳು. ಆದರೆ ಮೆದುಳು ಕಾರ್ಯನಿರ್ವಹಿಸಲು ಮೆದುಳು ಬೇಕು. ಮೆದುಳು ಆನಂತರ ಬಾಯಿಯಿಂದ ಆಹಾರವನ್ನು ಸೇವಿಸಿದ ಮೇಲೆ ಅನ್ನನಾಳಕ್ಕೆ ಹೋಗುತ್ತೆ. ಅನ್ನನಾಳದಿಂದ ಜಠರಕ್ಕೆ ಹೋಗುತ್ತೆ. ಜಠರದಲ್ಲಿರುವ ಆಮ್ಲ ಯಾವುದು ಎಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಜಠರದಿಂದ ಸಣ್ಣ ಕರುಳಿಗೆ ಹೋಗುತ್ತೆ. ಸಣ್ಣ ಕರುಳಿನಲ್ಲಿ ಜೀರ್ಣವಾಗಿ ದೊಡ್ಡ ಕರಳಿಗೆ ಹೋಗುತ್ತೆ. ದೊಡ್ಡ ಕರಳಿನಿಂದ ಮುಖದ್ವಾರದಲ್ಲಿ ವೇಸ್ಟ್ ಆಹಾರ ಹೊರಹಾಕಲ್ಪಡುತ್ತದೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ನಾವು ಬಾಯಿಯ ಮೂಲಕ ಆಹಾರವನ್ನು ಸೇವಿಸಿ ಜೀವಿಸಿ ಬಳಸಿಕೊಳ್ಳುತ್ತೇವೆ. ಬಳಸಿಕೊಳ್ಳುವ ಆಹಾರದ ಅಂಶಗಳು ಹೊರಹಾಕಲ್ಪಡುತ್ತವೆ. ದೇಹದ ಒಳಗೆ ಆಹಾರದ ಸ್ಥಿತಿ ಏನಾಗುವುದೆಂದಾದರೂ ಯೋಚಿಸುವಿರಾ ಸ್ನೇಹಿತರೆ? ನೀಳ ಕೊಳವೆಯ ಮೂಲಕ ಆಹಾರ ಸಾಗುತ್ತದೆ. ಈ ಕೊಳವೆಯನ್ನು ಬೇರೆ ಬೇರೆ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 1 ಬಾಯಿಯ ಗುರಹ, 2 ಅನ್ನನಾಳ, 3 ಜಠರ, 4 ಸಣ್ಣ ಕರಳು, 5 ಗುದನಾಳದಲ್ಲಿ ಕೊನೆಯಾಗುವ ದೊಡ್ಡ ಕರಳು, 6 ಗುದದ್ವಾರ. ಇದು ಬಹಳ ದೀರ್ಘವಾದ ಮಾರ್ಗ ಎಂದು ಅನಿಸುತ್ತದೆ ಅಲ್ಲವೇ ಸ್ನೇಹಿತರೆ? ಇದು ಜೀರ್ಣಾಂಗ ವ್ಯೂಹ. ಶ್ರುತಿ ಕರ್ಕಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದಹನದ ವಸ್ತುಗಳು. ಏನ್ರಿ? ದಹನದ ವಸ್ತುಗಳು. ಕಟ್ಟಿಗೆ ಉರಿಯುವುದು, ಇದ್ದಲಿ ಉರಿಯುವುದು, ಕರ್ಪೂರ ಉರಿಯುವುದು, ಊದಿನ ಕಡ್ಡಿ ಉರಿಯುವುದು, ಹಾಳಿ ಉರಿಯುವುದು. ಇವೆಲ್ಲ ದಹನವಾಗುವಂತಹ ವಸ್ತುಗಳಾಗಿವೆ. ಲಕ್ಷ್ಮೀ ತಳವಾರ. ನಾನು 8ನೇ ತರಗತಿ ವಿದ್ಯಾರ್ಥಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಲಕ್ಷ್ಮೀಯ. ನಾನು ಪ್ರಯೋಗ ಮಾಡುತ್ತೇನೆ. ದಹನದ ಕ್ರಿಯೆಗೆ ಆಮ್ಲಜನಕ ಅತ್ಯವಶ್ಯಕ. ದಹನದ ಕ್ರಿಯೆಗೆ ಆಮ್ಲಜನಕ ಅತ್ಯವಶ್ಯಕ. ನಾನು 2 ಮೇಣಬತ್ತಿಯನ್ನು ತಗೊಂಡಿದ್ದೇನೆ. ಅದನ್ನು ದಹನಿಸ್ಬೇಕಂದ್ರೆ, ಉರಿಬೇಕಂದ್ರೆ ಆಮ್ಲಜನಕ ಬೇಕೇ ಬೇಕು. ಇದು ಉರಿಬೇಕಂದ್ರೆ ಆಮ್ಲಜನಕ ಬೇಕು. ನಾನು ಒಂದು ಮೇಣಬತ್ತಿ, 2 ಮೇಣಬತ್ತಿಯನ್ನು ಹಚ್ಚುತ್ತಿದ್ದೇನೆ. 1 ಮೇಣಬತ್ತಿ ಬಿಡುತ್ತೇನೆ. ಅದರಲ್ಲಿ ಆಮ್ಲಜನಕ ಎಲ್ಲ ಹೋದ್ಮೇಲೆ ಆಮ್ಲಜನಕ ಇರುವುದಿಲ್ಲ, ಅದಕ್ಕೆ ಆರುತ್ತದೆ. ಇದರಲ್ಲಿ ಆಮ್ಲಜನಕ ಇರುತ್ತದೆ, ಅದಕ್ಕೆ ಆರುವುದಿಲ್ಲ. ಎಂದರೆ ಇಂಗಾಲದ ಡೈಆಕ್ಸೈಡ್. ಇಷ್ಟು ಹೇಳಿ ನನ್ನ ಪ್ರಯೋಗವನ್ನು ಮುಗಿಸುತ್ತೇನೆ. ನನ್ನ ಹೆಸರು ಗೌರಮ್ಮ. 6ನೇ ತರಗತಿಯಲ್ಲಿ ಅಯಸ್ಕಾಂತ ನೀನು ತೋರಿಸ್ತೀರಿ ನೀವು? ಎಲ್ಲಿಂದ? ಒಂದು ಗ್ಲಾಸಿನಲ್ಲಿ. ಸಿಗುತ್ತಾ? ತೆಗೆದ ನಂತರ ಓಕೆ. ಅದು ನಾಣ್ಯ ಬಿದ್ದಿತ್ತು ತೆಗೆದ್ರಿ? ನೋಟ್ಗಳು ಬಿದ್ದಿದ್ರೆ ಬರಲ್ಲ. ನನ್ನ ಹೆಸರು ಜ್ಯೋತಿ ಪಾಟೀಲ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ತೋರಿಸುತ್ತೇನೆ. ಸರಳ ರೇಖೆಯಲ್ಲಿ ನಾನು ಮೇಣಬತ್ತಿಯನ್ನು ಹಚ್ಚುತ್ತೇನೆ. ಇದು ಪೈಪನ್ನು ನೋಡಿದಾಗ ಕಾಣಿಸುತ್ತಾ? ಇದನ್ನು ಕಾಣಿಸುತ್ತದೆ. ಇದನ್ನು ನೋಡಿದಾಗ ಕಾಣುವುದಿಲ್ಲ. ಇದ್ರ ಮೂಲಕವಾಗಿ ಕಾಣಿಸುತ್ತಾ? ಓಕೆ. ಈ ವಕ್ರ ಪೈಪ್ನಲ್ಲಿ ಕಾಣುವುದಿಲ್ಲ, ಬೆಳಕು ಕಾಣುವುದಿಲ್ಲ. ದೀಪ್ ಗಾಯಕ್ವಾಡ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮೊದಲು ನೀರನ್ನು ತಗೊಂಡು ಶಾಂಪು ಮಿಕ್ಸ್ ಮಾಡಿ
ಒಂದು ಬಾಟಲಿಗೆ ಕಟ್ ಮಾಡಿ ಸಾಕ್ಸನ್ನು ಹಾಕಿ ಇದು ನನ್ನ ಗಾಳಿ ಒಳಗೆ ಹೋಗಿದರೆ ಸೋಪಿನ ಗುಳ್ಳೆಗಳು ಬರುತ್ತವೆ. ಗುಡ್. ನನ್ನ ಹೆಸರು ಸಂಪಿ ಕೆಳಗೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಸ್ಯಕ್ಕೆ ನೀರು ಉಣಿಸುತ್ತೇನೆ. ಓ, ಬಲೂನ್ ಮಾಡಿದ್ಯಾ? ಬಲೂನ್ ತೆಗೆದ್ರೆ ಸಸ್ಯಕ್ಕೆ ಆಟೋಮೆಟಿಕ್ ನೀರು ಹೋಗುತ್ತೆ, ಅಂದರೆ ಒತ್ತಡ. ಬಾಟ್ಲಿಯಲ್ಲಿ ಗಾಳಿ ಹೋದಾಗ ಒತ್ತದಕ್ಕೆ ಸಾವಕಾಶ ಗೊತ್ತು. ಒತ್ತು. ಹಾಂ, ಗುಡ್.